ನಮಸ್ಕಾರ ವೀಕ್ಷಕರೇ, ಈಗ ಮುಂದಿನ ಶ್ಲೋಕ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಅಂದರೆ ಈಗ ಇಲ್ಲಿ ನಾವು ಬ್ರಹ್ಮಯಜ್ಞದ ಒಂದು ವಿವರಣೆಯನ್ನು ನೋಡ್ತಾ ಇದ್ದೇವೆ. ನಾವು ಯಾವುದೇ ಒಂದು ಯಜ್ಞ ಮಾಡಬೇಕಾದ್ರೆ ಯಾವುದನ್ನು ಅರ್ಪಣೆ ಮಾಡ್ತೀವಿ, ಯಾವುದು ಹವಿಸ್ಸಾಗುತ್ತೋ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ, ಅಗ್ನಿಯೂ ಸಹ ಬ್ರಹ್ಮ. ಇಲ್ಲಿ ಸಕಲವೂ ಬ್ರಹ್ಮವೇ ಆಗಿರ್ತದೆ ಒಂದು ಯಜ್ಞದಲ್ಲಿ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾವುದನ್ನು ಅರ್ಪಣೆ ಮಾಡ್ತಿದ್ದೇವೋ, ಯಾವುದನ್ನು ಹವಿಸ್ಸಾಗಿ ಉಪಯೋಗಿಸ್ತಿದ್ದೇವೋ, ಹಾಗೆಯೇ ಯಾವುದು ಅಗ್ನಿಯು ಅದೂ ಸಹ ಬ್ರಹ್ಮವೇ ಆಗಿದೆ ಅಂತ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣ ಹುತಂ, ಯಾವುದರಲ್ಲಿ ಹುತವಾಗುತ್ತೋ ಅದು ಯಾವುದು ಹುತವಾಗುತ್ತೋ ಅದು ಬ್ರಹ್ಮ. ಬ್ರಹ್ಮೈವ ತೇನ ಗಂತವ್ಯಂ, ಯಾರಿಗೆ ಅದು ಹೋಗಿ ಸೇರುತ್ತದೆಯೋ ಅಥವಾ ಯಾರ ಮೂಲಕ ಹೋಗಿ ಸೇರುತ್ತದೆಯೋ ಅದೂ ಸಹ ಬ್ರಹ್ಮ ಅಂತ. ಬ್ರಹ್ಮ ಅಂದರೆ ಏನು ಹಾಗಾದರೆ? ಉಪನಿಷತ್ತಲ್ಲಿ ಹೇಳುತ್ತೆ, ಬ್ರಹ್ಮವಿದ ಆಪ್ನೋತಿ ಪರಂ ಅಂತ. ಯಾವುದು ಅಥವಾ ಯಾವುದು ಪರಂ ಬ್ರಹ್ಮವೇ ಯಾವುದಾಗ್ತದೆ ಅಥವಾ ನಮ್ಮನ್ನು ನಾವೇ ಎಲ್ಲದೂ ಸಹ ಬ್ರಹ್ಮವೇ ಆಗುತ್ತದೆ ಅಂತ. ಇಲ್ಲಿ ಈ ಶ್ಲೋಕದಲ್ಲಿ ನಾವು ಏನು ಮಾಡ್ತೇವೋ ಅದು ಎಲ್ಲವೂ ಸಹ ಬ್ರಹ್ಮವೇ ಆಗುತ್ತದೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ.